ಹಾಯ್ ಫ್ರೆಂಡ್ಸ್, ಇದು ನನ್ನ ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬ ವಿಡಿಯೋಸ್. ಇದು ಹಾಕೋಕ್ಕಾಗ್ತಾ ಇರಲಿಲ್ಲ, ತುಂಬಾ ಬ್ಯುಸಿಯಾಗಿದೆ ಆ್ಯಂಡ್ ಹೆಲ್ತ್ ಸ್ವಲ್ಪ ಇದಾಗಿತ್ತು. ಹಾಗಾಗಿ ಬೆಳಗ್ಗೆ ದೇವರಿಗೆ ಅಂದರೆ ಹಸುಗೆಲ್ಲ ಪೂಜೆ ಆದಮೇಲೆ ಎಲ್ಲರೂ ಮನೇಲೂ ಕೂಡ ಪೂಜೆ ಮಾಡಿ ಮಕ್ಕಳಿಗೆ ಫಲ ಎರೆದು ಆಮೇಲೆ ತಿಂಡಿ ಮಾಡಿದ್ದು. ಈ ಸಲ ತುಂಬಾ ಸಿಂಪಲ್ ಆಗಿ ಅಮ್ಮನ ಮನೇಲಿ ಮಾಡಿದ್ದು, ಹಾಗಾಗಿ ಅದು ಕೂಡ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಎರಡು ಕೂಡ ಶೇರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಪುಟ್ಟ ಮಕ್ಕಳು ಹೆಣ್ಮಕ್ಳು ಎಷ್ಟು ಮುದ್ದಾಗಿ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಇವರಿಗೆಲ್ಲ ಬೆಳಗ್ಗೆ ರೆಡಿ ಮಾಡಿ ಎಲ್ಲರಿಗೂ ಫಲ ಎರೆದು ಆಮೇಲೆ ತಿಂಡಿ ಮಾಡಿದ್ದು. ಸೇಮ್ ಆ್ಯಸ್ ಯೂಶುವಲ್ ಈ ಹಬ್ಬಕ್ಕೆ ಸ್ಪೆಷಲ್ ಪೊಂಗಲ್, ಸ್ವೀಟ್ ಖಾರ ಪೊಂಗಲ್, ಮತ್ತು ಆಗ ಏನೇನು ಬೆಳೆದಿರುತ್ತೆ ಅದೆಲ್ಲ ತರಕಾರಿನ ಹಾಕಿ ಕೂಟ್ ಮಾಡೋದು. ಮಕ್ಕಳು ಅದೇ ಥರ ಅಂದರೆ ಈ ಟೈಮಲ್ಲಿ ಎಲ್ಲ ಹೊಸ ಬೆಳೆ ಆಗಿರುತ್ತೆ, ಅದೇ ಥರ ಮಕ್ಕಳನ್ನು ಸಮೃದ್ಧಿಯಾಗಿ ಬೆಳೀಲಿ, ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಿ ದೇವರು ಅಂತ ಆಶೀರ್ವಾದ ಮಾಡಿ ಎಲ್ಲರೂ ಕೂಡ ನಾವು ಫಲ ಎರಿತೀವಿ. ಈ ಥರ ಇದು ನಾವು ಮುಂಚೆಯಿಂದನೂ ಮಾಡ್ತಾ ಇದ್ವಿ ಅಮ್ಮನ ಮನೇಲಿ. ಇಲ್ಲಿ ಬಂದಮೇಲೆ ಅತ್ತೆ ಮನೇಲಿ ಅಮ್ಮನ ಅಂದರೆ ಮದುವೆ ಆದಮೇಲೆ ನಾವು ಇಲ್ಲೂ ಕೂಡ ರೂಢಿ ಮಾಡ್ಕೊಂಡ್ವಿ. ಇಲ್ಲಿ ಅಮ್ಮ ಅವ್ರು ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಮಗು ಎಲ್ಲ ಆದಮೇಲೆ ನಾವು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ, ನಮ್ಮ ಮಕ್ಳಿಗೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೀಗಾಗಿ ನಮ್ಮ ಊರ ಕಡೆ ಎಲ್ಲ ಇದನ್ನು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಆಮೇಲೆ ಕಿಚಾಯಿಸೋದು ಹಸುಗೆ, ಆಮೇಲೆ ನೆಕ್ಸ್ಟ್ ಡೇನೇ ಜಾತ್ರೆ ಇರುತ್ತೆ ಊರಲ್ಲಿ. ನಾವು ಚಿಕ್ಕದ್ರಲ್ಲಂತೂ ತುಂಬಾ ಖುಷಿ ಪಡ್ತಾ ಇದ್ವಿ. ಮನೇಲೆಲ್ಲ ಹಬ್ಬ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇಗೆ ಜಾತ್ರೆಗೆ ಹೋಗೋದೇ ಒಂಥರ ನಮಗೆ ಸಂಭ್ರಮ. ಅದು ಎಳ್ಳು ಬೆಲ್ಲ ತೊಗೊಂಡು ಎಲ್ಲರ ಮನೆ ಎಳ್ಳು ಬೀರೋದೇ ಒಂಥರ ಖುಷಿ ನಮಗೆ. ದೊಡ್ಡಮ್ಮನ ಮನೆ ಮತ್ತು ಅಜ್ಜಿ ತಾತನ ಮನೆ ಎಲ್ಲರ ಮನೇಲಿ ಎಳ್ಳು ಬೀರಿ ಆಮೇಲೆ ಜಾತ್ರೆಗೆ ದುಡ್ಡು ಇಸ್ಕೊಂಡು ಜಾತ್ರೆಗೆ ಹೋಗೋದೇ ಒಂಥರ ಖುಷಿ ನಮಗೆ, ತುಂಬಾ ಖುಷಿ ಕೊಡ್ತೈತಿ. ಈಗ ನೆನೆಸ್ಕೊಂಡ್ರೆ ನಾವು ಇಷ್ಟು ದೊಡ್ಡ ಮಕ್ಕಳಾಗಿದ್ದಾರೆ, ನಮಗೆ ನಾವೇ ಚಿಕ್ಕವರು, ಈಗ ನಮಗೆ ಮಕ್ಕಳ ಅಂತ ನಮಗೆ ಅನಿಸುತ್ತೆ. ಈ ಥರ ತುಂಬ ಖುಷಿ ಇದೆ. ನಮ್ಮ ಮಕ್ಕಳನ್ನು ಈ ಥರ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ ಜಾತ್ರೆಗೆಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಲೇಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಜಾತ್ರೆಗೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಆಗಿಲ್ಲ, ಪ್ರತಿ ಸಲ ಏನಾದರೂ ಒಂದು ಆಗುತ್ತೆ, ಇಲ್ಲ ಸ್ಕೂಲ್ ಇರುತ್ತೆ, ಇಲ್ಲ ಏನಾದರೂ ಇರುತ್ತೆ, ಎಲ್ಲ ಬ್ಯುಸಿ ಇರ್ತಾರೆ, ಹಾಗಾಗಿ ಹೋಗೋಕ್ಕಾಗ್ತಿರಲಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಾರು ಹೋದಾಗ ಆ ಜಾತ್ರೆ ಕೂಡ ನಾನು ಒಂದ್ಸರಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ. ತುಂಬಾ ಖುಷಿ ಆಯಿತು ಹಬ್ಬದಲ್ಲಿ ಈ ಥರ ಸಿಂಪಲ್ ಆಗಿ ಮಾಡಿ ಹಬ್ಬನ. ಸಂಜೆ ಎಲ್ಲರ ಮನೇಲೂ ಹೇಳ್ಬಿರೋದೇ ಒಂದು ಸಂಭ್ರಮ. ಈಗ ಅಂದರೆ ಅಷ್ಟು ಸಿಟಿಲಿ ಅಷ್ಟು ಹಬ್ಬ ಥರ ಅನಿಸಲ್ಲ. ಬಟ್ ಓಕೆ, ಮಕ್ಳಿಗೆ ನಾವು ಏನಿದ್ರು ಸೆಲೆಬ್ರೇಷನಲ್ಲಿ ತೋರಿಸಿ ಮಕ್ಕಳಿಗೆ ನಮ್ಮ ಆಚರಣೆನ ನಾವು ಮನೇಲೇ ಹೇಳ್ಕೊಡ್ಬೇಕು ಅಷ್ಟೇ. ಹೀಗೆ ಮಕ್ಕಳು ಫೋಟೋಶೂಟ್ ಎಲ್ಲ ಮಾಡಿ ನಮ್ಮ ಹಬ್ಬನ ಹೀಗೆ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಕೂಡ ಚೆನ್ನಾಗಿ ರೆಡಿ ಆಗಿದ್ರು, ಮಕ್ಕಳು ನೋಡೋದೇ ಒಂಥರ ಖುಷಿ ಹೆಣ್ಮಕ್ಳನ್ನ. ಹಾಗಾಗಿ ಹೀಗೆ ನಮ್ಮ ಸಿಂಪಲ್ ಸಂಕ್ರಾಂತಿ ಹಬ್ಬ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈ ಫೋಟೋಶೂಟ್ ಎಲ್ಲ ಆದಮೇಲೆ ಎಲ್ಲರಿಗೂ ತಿಂಡಿ ತಿಂದ್ವಿ. ಹೀಗೆ ತಿಂಡಿ ಎಲ್ಲರದು ನಮ್ಮದು ಹೀಗಾಯಿತು. ಮನೇಲಿ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಒಟ್ಟಿಗೆ ಬೆಳಗ್ಗೆ ತಿಂಡಿ ಮಾಡ್ಕೊತೀವಿ. ಹಬ್ಬದಲ್ಲಿ ಈ ಥರ ಇದ್ದಾಗೆಲ್ಲ ಒಟ್ಟಿಗೆ ಮಾಡೋದ್ರಿಂದ ಒಂಥರ ಖುಷಿ ನಮಗೂ. ರೋಡಲ್ಲಂತೂ ಹಸು ನೋಡೋಕ್ಕೆ ಚೆಂದ, ಈ ಥರ ಕಲರ್ ಹಾಕಿರ್ತಾರೆ. ಈ ವಿಡಿಯೋ ಇಷ್ಟ ಇದೆ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.